ಧರ್ಮನ ಉಳಿಸೋದಕ್ಕೆ ಸುಳ್ಳು ಹೇಳೋದು ತಪ್ಪಲ್ಲ ಅಂತ ಅರ್ಥ ಆಗಿದೆ. ಬೆನ್ನೆಗ್ ಚೂರಿ ಹಾಕಿದ್ರೂ ಪರವಾಗಿಲ್ಲ, ಗೆಲ್ಲೋ ಉದ್ದೇಶ ಮಾತ್ರ ಇರಬೇಕು ಅಂತ ಬದುಕು ನನಗೆ ಪಾಠ ಕಲಿಸಿದೆ. ನಾವು ಹಾಗೆ ಮಾಡ್ಬೇಕು. ಮೊದಲೆಲ್ಲ ಕೆಟ್ಟೋರ್ಗೆ ಶತ್ರುಗಳು ಜಾಸ್ತಿ ಇರ್ತಿದ್ರು, ಆದ್ರೆ ಈಗ ಕೆಟ್ಟವ್ರಿಗೆ ಗೆಳೆಯರು ಜಾಸ್ತಿ, ಒಳ್ಳೆಯವ್ರಿಗೆ ಶತ್ರುಗಳು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಆ ರಾವಣನ ಸಂಹಾರ ಮಾಡೋವರೆಗೂ ಅವನ್ ದಾರಿನೇ ಹಿಡಿದು ಅವನಿಗೆ ಒಂದು ಅಂತ್ಯ ಕಾಣಿಸ್ತೀನಿ. ಇದು ಇಲ್ಲಿಗೆ ಮುಗಿಯಲ್ಲ ಅಮ್ಮ. ಈ ಪ್ರಪಂಚ ತುಂಬಾ ರಾವಣ ಮತ್ತೆ ಆದಿ ಚಿಕ್ಕಪ್ಪನ ತರದವರೇ ತುಂಬಿಕೊಂಡಿದಾರಮ್ಮ.